ಒಬ್ಬ ಆಂಟ್ರಪ್ರನರ್ ಆಗಿ, ಒಬ್ಬ ವ್ಯಾಪಾರಸ್ಥನಾಗಿ ನಿಜಕ್ಕೂ ಒಂದು ಸಂತೋಷದ ದಿನ. ತುಂಬ ವರ್ಷಗಳ ನಮ್ಮ ಒಂದು ಕನಸು ಏನು, ಚಿಕ್ಕಬಳ್ಳಾಪುರದಲ್ಲಿ ಒಂದು ಒಳ್ಳೆಯ ಒಂದು ರೆಸ್ಟೋರೆಂಟ್ ಮಾಡಬೇಕು, ಒಂದು ಒಳ್ಳೆಯ ಹೋಟೆಲ್ ಮಾಡಬೇಕು ಅಂತ. ಆ ಒಂದು ಕನಸನ್ನು ಇವತ್ತು ನನಸು ಮಾಡ್ಕೊತಾ ಇದ್ದೀವಿ. ಇವರು ನನ್ನ ಪಾರ್ಟ್ನರು, ನನ್ನ ಸಂಬಂಧಿ, ನನ್ನ ತಮ್ಮ ಅಮರ್ ಅಂತ. ಮೊದಲನೇದಾಗಿ ಎಲ್ಲರಿಗೂ ಹೇಳ್ಬೇಕೇನಂತಂದರೆ, ಸಮರಾಸ್ ಅಂದರೆ ಸಂದೀಪು ಮತ್ತು ಅಮರ್ರು ಅಂತ ಎರಡನ್ನೂ ಸೇರಿ ಸಮರಾಸ್ ಅನ್ನೋವಂಥ ಒಂದು ಹೆಸರನ್ನು ಇಟ್ಟಿದ್ದೀವಿ. ಈಗಾಗಲೇ ನಮ್ಮ ಒಂದು ಶಾಖೆ ಬಾಗೇಪಲ್ಲಿಯಲ್ಲಿ ದೇವರ ದಯದಿಂದ, ಗ್ರಾಹಕರ ಅತ್ಯುತ್ತಮ ಬೆಂಬಲದಿಂದ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ. ನಾವು ಆ್ಯಕ್ಚುಲಿ ಈ ಬಿಸ್ನೆಸ್ಗೆ ನಾವು ಹೊಸಬರು. ಹೋಟೆಲ್ ಇಂಡಸ್ಟ್ರಿ ಅನ್ನೋದೇ ನಮಗೇನಂದ್ರೆ ಗೊತ್ತಿಲ್ಲ. ಅಂಥದ್ರಲ್ಲಿ ಬಾಗೇಪಲ್ಲಿಯಲ್ಲಿ ನಾವು ಮಾಡಿದಾಗ ಆ ಒಂದು ರೆಸ್ಟೋರೆಂಟು ತುಂಬ ಚೆನ್ನಾಗಿ ನಡೀತಾ ಇದೆ ದೇವರ ದಯದಿಂದ. ಅದೇ ನಮಗೆ ಉತ್ತೇಜಕವಾಗಿ ಇವತ್ತು ಇನ್ನೊಂದು ರೆಸ್ಟೋರೆಂಟನ್ನು ಮಾಡುವಂಥ ಕಡೆಗೆ ಹೊರಟಿದ್ದೀವಿ. ಅದೇ ರೀತಿ ಗೌರಿಬಿದನೂರಿನಲ್ಲೂ ಸಹ ಈಗ ಇನ್ನೊಂದು ರೆಸ್ಟೋರೆಂಟ್ ಮಾಡೋಕ್ಕೆ ಹೊರಟಿದ್ದೀವಿ. ಈ ಒಂದು ರೆಸ್ಟೋರೆಂಟು ಚಿಕ್ಕಬಳ್ಳಾಪುರಕ್ಕೆ ಹೊಂದಿಕೊಂಡಿರೋ ಹಾಗೆ ಹೈವೇ ಪಕ್ಕದಲ್ಲೇ ಇರೋದ್ರಿಂದ ನಮಗೆ ಚಿಕ್ಕಬಳ್ಳಾಪುರದ ಗ್ರಾಹಕರು ಹಾಗೂ ಏನು ನಮ್ಮ ಹೈವೇ ಗ್ರಾಹಕರು ನಮಗೆ ಬರೋವಂತಹ ಒಂದು ಎಕ್ಸ್ಪೆಕ್ಟೇಷನ್ ನಮಗಿದೆ. ಜೊತೆಗೆ ಚಿಕ್ಕಬಳ್ಳಾಪುರ ದೊಡ್ಡ ನಗರವಾಗಿ ಬೆಳೀತಿರೋದ್ರಿಂದ ಸ್ವಿಗ್ಗಿ, ಝೊಮ್ಯಾಟೋದಂತಹ 10 ಹಲವು ಏನು ಸೇವೆಗಳನ್ನು ಕೊಡುವಂತಹ ಸಂಸ್ಥೆಗಳಿರೋದ್ರಿಂದ ಅವರಿಂದ ಸಹ ನಾವು ನಮ್ಮ ಚಿಕ್ಕಬಳ್ಳಾಪುರದ ಮನೆಗೆ ನಮ್ಮ ಶುಚಿಯಾದ, ರುಚಿಯಾದ ಆಹಾರವನ್ನು ತಲುಪಿಸ್ಬೋದು ಅನ್ನೋದು ನಮ್ಮದು ಒಂದು ಕನಸು. ಈ ಮುಖಾಂತರ ಈ ಉದ್ಯಮವನ್ನು ಕಟ್ಟೋದಕ್ಕೆ ನಾವಿಬ್ಬರು ಹೊರಟಿದ್ದೀವಿ. ನಮ್ಮ ಜೊತೆ ಇನ್ನೂ 3 ಜನ ನಮ್ಮ ಜೊತೆ ಈ ಒಂದು ಪಾಲುದಾರಿಕೆಯಲ್ಲಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಚಿಕ್ಕಬಳ್ಳಾಪುರಕ್ಕೆ ಒಂದು ಅತ್ಯುತ್ತಮವಾದಂಥ ಒಂದು ಹೋಟೆಲನ್ನು ಕೊಡಬೇಕು ಅಂತ ಏನು ಆಸೆ ಇತ್ತು, ಅದನ್ನು ಇವತ್ತು ನಾವು ಈಡೇರಿಸ್ಕೊಂಡಿದ್ದೀವಿ. ನಾನು ಚಿಕ್ಕಬಳ್ಳಾಪುರದ ಮತ್ತು ಸುತ್ತಮುತ್ತಲಿನ ಎಲ್ಲ ಜನಕ್ಕೆ ವಿನಂತಿ ಮಾಡ್ತೀನಿ, ನಿಮ್ಮ ಏನು ಈ ಸಮರಾಸ್ ವೆಜ್ ರೆಸ್ಟೋರೆಂಟ್ನಲ್ಲಿ ಅತ್ಯುತ್ತಮ ಶುಚಿಯನ್ನು, ಅತ್ಯುತ್ತಮ ರುಚಿಯನ್ನು ಮತ್ತು ಒಳ್ಳೆಯ ಸರ್ವೀಸನ್ನು ನಾವು ಕೊಡ್ತೀವಿ. ಹೊರಗಡೆ ಪಾರ್ಕಿಂಗಿಂದ ಹಿಡಿದು, ಕಿಚನಿಂದ ಹಿಡಿದು, ನಿಮ್ಮ ಟೇಬಲಿಂದ ಹಿಡಿದು, ಕೊನೆಗೆ ಟಾಯ್ಲೆಟ್ಸಿಂದ ಹಿಡಿದು ನಿಮಗೆ ಅತ್ಯುತ್ತಮವಾದ ಅನುಭವವನ್ನು ಕೊಡುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಇಡೀ ಸಂಸ್ಥೆ ಮಾಡ್ತೀವಿ. ಎಲ್ಲರೂ ಬನ್ನಿ, ನಮ್ಮ ಹೋಟೆಲ್ನಲ್ಲಿ ಊಟ ಮಾಡಿ. ಏನಾದರೂ ತಪ್ಪಿದರೆ ಹೀಗಲ್ಲ ಹೀಗೆ ಅಂತೇಳಿ ನಾವೆಲ್ಲ ನಿಮ್ಮ ಮನೆ ಮಕ್ಕಳು ತಿದ್ಕೊಳ್ಳೋಂಥ ಮನಸ್ಥಿತಿ ನಮಗಿದೆ. ಒಂದು ಉತ್ತಮವಾದ ಹೋಟೆಲನ್ನು ಕೊಟ್ಟಿದ್ದೀವಿ. ಅದರಲ್ಲಿ ತಾವೂ ಸಹ ಭಾಗಿದಾರರಾಗಿ ನಮ್ಮನ್ನು ಹರಿಸಿ ನಮ್ಮ ಒಂದು ವ್ಯಾಪಾರವನ್ನು ವೃದ್ಧಿ ಮಾಡೋದಕ್ಕೆ ನೀವೆಲ್ಲರೂ ನಮಗೆ ಸಹಕರಿಸಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಸರ್, ಇವತ್ತು ಗ್ರ್ಯಾಂಡ್ ಓಪನಿಂಗ್ ಅಲ್ಲ ಸರ್, ಇದು ತುಂಬ ಸರಳವಾಗಿ, ಸಿಂಪಲ್ಲಾಗಿ ನಾವಿವತ್ತು ಒಂದು ಓಪನಿಂಗನ್ನು ಮಾಡಿದ್ದೀವಿ. ಯಾವುದೇ ಗೆಸ್ಟನ್ನು, ಯಾವುದೇ ಒಂದು ಸಂಬಂಧಿಕರನ್ನು, ಯಾವುದೇ ಸ್ನೇಹಿತರನ್ನು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿಲ್ಲ. ಎಲ್ಲರಲ್ಲೂ ನಾನು ಕ್ಷಮೆ ಕೇಳ್ತೀನಿ. ಎಲ್ಲರಿಗೂ ಒಂದು ನಿರೀಕ್ಷೆ ಇತ್ತು, ಸಂದೀಪ್ ರೆಡ್ಡಿ ಮತ್ತು ಅಮರ್ ಅವರು ಏನು ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಮಾಡ್ತಾರೆ, ಆವತ್ತು ನಮ್ಮನ್ನೆಲ್ಲರನ್ನೂ ಕರೀತಾರೆ, ನಾವೆಲ್ಲರೂ ಸೇರಿ ಸಂಭ್ರಮವಾಗಿ ಆಚರಿಸ್ಬೇಕು ಅನ್ನೋದಿತ್ತು. ಆದರೆ ನಮ್ಮಿಬ್ಬರಿಗೂ ಕೆಲಸದ ಒತ್ತಡ ಜಾಸ್ತಿ ಇದ್ದಿದ್ದರಿಂದ ಮತ್ತು ನಮ್ಮ ಏನು ಹಿತೈಷಿಗಳು, ಸ್ನೇಹಿತರು, ಸಂಬಂಧಿಕರ ಪಟ್ಟಿ ತುಂಬ ದೊಡ್ಡದಿರೋದ್ರಿಂದ ಸಾವಿರಾರು ಜನಗಳನ್ನು ನಾವು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಇನ್ವೈಟ್ ಮಾಡೋದಕ್ಕೆ ನಮಗೆ ಸಮಯ ಸಾಕಾಗದೇ ಇದ್ದಿದ್ದರಿಂದ ಕೊನೆಗೆ ನಾವಿಬ್ಬರು ಡಿಸೈಡ್ ಮಾಡಿ ಏನಂತಂದರೆ, ಈಗಾಗಲೇ 3-4 ತಿಂಗಳಿಂದನೇ ಓಪನ್ ಆಗಬೇಕಾಗಿತ್ತು. ಹೋಟ್ಲೆಲ್ಲ ಪ್ರಾರಂಭ ಆಗೋದಕ್ಕೆ ರೆಡಿ ಇತ್ತು. ಆದರೆ ಇವತ್ತು ಮಾಡೋಣ ಫಂಕ್ಷನ್ನು, ನಾಳೆ ಮಾಡೋಣ ಅಂಥೇಳಿ ನಮ್ಮಿಬ್ಬರಿಗೂ ಸಮಯದ ಒತ್ತಡ ಇದ್ದಿದ್ದರಿಂದ ಅದು ಹಂಗೇ ಮುಂದಕ್ಕೆ ಹೋಗ್ತಾ ಬಂತು. ಸೊ ವ್ಯಾಪಾರದಲ್ಲಿ ಇದು ಒಳ್ಳೆಯದಲ್ಲ ಅಂಥೇಳಿ ತಕ್ಷಣವೇ ಪ್ರಾರಂಭ ಮಾಡೋಣ ಅಂಥೇಳಿ ಇವತ್ತು ನಾವು ಈ ಹೋಟೆಲನ್ನು ಪ್ರಾರಂಭ ಮಾಡಿದ್ದೀವಿ. ಯಾರನ್ನೂ ಕರೆದಿಲ್ಲ ಅಂತ ದಯವಿಟ್ಟು ಯಾರೂ ಏನು ಅಂದ್ಕೊಳೋದು ಬೇಡ. ಆ್ಯಕ್ಚುಲಿ ಯಾರನ್ನೂ ಕರೆದಿಲ್ಲ. ಈವನ್ ನನ್ನ ವೈಫ್ ಆಗಲಿ, ಅವ್ರ ವೈಫ್ ಆಗಲಿ ಕೂಡ ಸಹ ಬಂದಿಲ್ಲ. ಅವರು ಸಹ ನಿಮ್ಮ ಹಾಗೆ ಯಾರಾದರೂ ಗ್ರಾಹಕರಾಗಿ ಬಂದು ಹೋಗ್ತಾರೆ, ಅಷ್ಟು ಬಿಟ್ಟರೆ ಯಾರೂ ಇಲ್ಲಿ ಸ್ಪೆಷಲ್ ಇನ್ವೈಟೀಸ್ ಇಲ್ಲ. ತುಂಬ ದೊಡ್ಡವ್ರನ್ನೆಲ್ಲ ವಿಜಯೇಂದ್ರಣ್ಣನಿಂದ ಹಿಡಿದು, ನಿರ್ಮಲಾನಂದ ಸ್ವಾಮಿಗಳಿಂದ ಹಿಡಿದು, ಏನು ನಮ್ಮ ವಿಶ್ವಣ್ಣನಿಂದ ಹಿಡಿದು, ಈವನ್ ನಮ್ಮ ಕ್ಷೇತ್ರದ ಶಾಸಕರಾದ ಪ್ರದೀಪ್ ಈಶ್ವರ್ ಅವ್ರನ್ನೂ ಕರಿಬೇಕು ಅನ್ನೋದು ತುಂಬ ಆಸೆ ಇಟ್ಕೊಂಡಿದ್ವಿ. ಆ ರೀತಿಯ ಪಟ್ಟಿ ದೊಡ್ಡದಿದ್ದರಿಂದ ನಾವು ಕರೆಯೋಕ್ಕಾಗಿಲ್ಲ, ಒತ್ತಡ ಜಾಸ್ತಿ ಇತ್ತು. ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ನನ್ನ ಚಿಕ್ಕಬಳ್ಳಾಪುರದ ಜನತೆ ಮತ್ತು ಸುತ್ತಮುತ್ತಲಿನ ಜನತೆ ಈ ಒಂದು ನನ್ನ ತಪ್ಪನ್ನು ಮನ್ನಿಸಿ ಈ ಹೋಟೆಲ್ ನಿಮ್ಮದೇ ಅಂತ ತಿಳ್ಕೊಂಡು ದಯವಿಟ್ಟು ಬನ್ನಿ, ಊಟ ಮಾಡಿ. ನಿಮ್ಮದೇ ಹೋಟ್ಲ್ ಅಂದ್ಕೊಂಡು ದಯವಿಟ್ಟು ಬಿಲ್ ಕೊಡ್ದಿರ ಹೋಗ್ಬೇಡಿ. ಬಿಲ್ಲಂತೂ ದಯವಿಟ್ಟು ಕೊಡಿ ಅಂತ ಕೇಳ್ಕೊತ, ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತ. ಥ್ಯಾಂಕ್ ಯು.